ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಪುನಃಸ್ಥಾಪನೆಯ ನೂತನ ವರ್ಷಕ್ಕೆ ಹೆಜ್ಜೆ ಇಡಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋವೇಲ 2ನೇ ಅಧ್ಯಾಯ 23ರಿಂದ 25ನೇ ವಾಕ್ಯ. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಆಶ್ರಯಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಆಮೆನ್. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. ಇದೆಲ್ಲವೂ 25ನೇ ವಾಕ್ಯದಲ್ಲಿ ಅದರ ಫಲಿತಾಂಶಕ್ಕೆ ಕಾರಣವಾಗುತ್ತದೆ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಸಿಕೊಡುವೆನು. ಆಮೇನ್. ನೀವು ದೇವರ ವಾಕ್ಯವನ್ನೇ ಮಾತಾಡಬೇಕು ಎಂದು ದೇವರು ಬಯಸುತ್ತಾನೆ ಮತ್ತು ಕಳೆದುಕೊಂಡತನ್ನ ಆತನು ಪುನಃಸ್ಥಾಪಿಸುತ್ತಾನೆ. ಈ ರೀತಿಯಾಗಿ ದೇವರು ವ್ಯರ್ಥವಾಗಿ ಕಳೆದು ಹೋದ ನಮ್ಮ ವರ್ಷಗಳನ್ನ ಆತನು ಪುನಃಸ್ಥಾಪಿಸುತ್ತಾನೆ. ನಮ್ಮ ಮಾನುಷ್ಯ ಸಾಮರ್ಥ್ಯಗಳನ್ನು ಮೀರಿ ಆತನು ನಮ್ಮಲ್ಲಿ ಅಲೌಕಿಕ ಸಂತೋಷ, ಪ್ರಕಟಣೆ, ಶಾಂತಿ ಮತ್ತು ವಿಜಯವನ್ನು ತರುತ್ತಾನೆ. ಆತನು ನಮ್ಮಲ್ಲಿ, ನಮಗಾಗಿ ಮತ್ತು ನಮ್ಮ ಮೂಲಕವಾಗಿ ನಾವು ಅಸಾಧ್ಯ ಎಂದು ಭಾವಿಸಿದಂಥ ಕಾರ್ಯಗಳನ್ನು ಹೆಚ್ಚಿನದಾಗಿ ನೆರವೇರಿಸಿಕೊಡುತ್ತಾನೆ. ಹೊಸ ಒಡಂಬಡಿಕೆ ಈ ರೀತಿಯ ಪುನಃಸ್ಥಾಪನೆಯ ಕಥೆಗಳಿಂದ ತುಂಬಿದೆ. ಲಾಜರನು ಸತ್ತನೆಂದು ಯೇಸು ಕೇಳಿದಾಗ ಆತನು ಸಮಾಧಿಗೆ ಹೋಗಿ ಅವನನ್ನು ಜೀವಂತವಾಗಿ ಎಬ್ಬಿಸಿದನು. ಆತನು ವಿಧವೆಯ ಮಗಳನ್ನ ಮತ್ತು ಯಾಯೀರನ ಮಗಳನ್ನ ಸತ್ತವರೊಳಗಿಂದ ಎಬ್ಬಿಸಿದನು. ಆಮೇನ್. ದೇವರು ನಿಮ್ಮನ್ನು ಎರಡರಷ್ಟರಾಗಿ ಪುನಃಸ್ಥಾಪಿಸಲು ಸಿದ್ಧನಾಗಿದ್ದಾನೆ. ಜಕರ್ಯ 9ನೇ ಅಧ್ಯಾಯ 12ನೇ ವಾಕ್ಯ. ಸುನಿರೀಕ್ಷೆಯಿಂದುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.